ಅಬ್ಬಬ್ಬಬ್ಬಾ ಏನ್ ಬಿಸಿಲು ಏನ್ ಶೆಕೆ. ಆ ಪಿಳ್ಳೆ ಬಿಸಿಲಲ್ಲಿ ಒಣಗಬೇಕಾದ್ರೆ ನಾನಿಲ್ಲಿ ತಣ್ಣಗೆ ನೀರು ಕುಡಿಯೋದು ಎಷ್ಟು ಚೆನ್ನಾಗಿರುತ್ತಲ್ವಾ. ಏನ್ ಸುಖ ಇಟ್ಟೆ ಭಗವಂತ. ಅಬ್ಬಬ್ಬಬ್ಬಾ ದಮ್ಮು 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 ದಮ್ಮು. ಯಾಕ್ರಿ ಹಿಂಗ್ ಓಡ್ ಬರ್ತಿದ್ದೀರಾ? ನಾಯಿ ಅಟ್ಟಿಸ್ಕೊಂಬಂತ ಪ್ರಾಣಿ ಇಲ್ವಲ್ಲ, ಯಾಕೆ ಹೀಗೆ ಓಡ್ ಬಂದ್ರಿ? ದಮ್ಮು ಶರತ ಮನೆಗೆ ವಾಪಸ್ ಬರ್ತಿದಾರಂತೆ. ಅಯ್ಯೋ, ಆ ಪಿಳ್ಳೆ ಹೊರಗಡೆನೆ ಇದೆಯಲ್ಲ ಪ್ರಾಣಿ. ನೀವ್ ಹೀಗೆ ಓಡ್ ಬರೋ ಬದಲು ಒಳ್ಳೆ ಎಳ್ಕೊಂಡ್ ಬಂದಿದ್ರೆ ಆಗ್ತಿರ್ಲಿಲ್ವಾ? ಅಯ್ಯೋ, ಶರತ್ ಏನಾದ್ರು ನೋಡ್ಬಿಟ್ರೆ. ನೀವು ಭಗವಂತ. ಹೌದೌದು, ಮಾಡೋದೆಲ್ಲ ನೀನು, ಬೈಯೋದು ನನಗೆ. ನಡೆಯ ಬೇಗ. ಕರ್ಮ. ಬೇಗ ಬಾರೆ. ಚೋಟ್ ಮೆಣಸಿನ್ಕಾಯಿ ನಡಿಯ ಒಳಗೆ. ನೋಡು, ನಾನು ಇಷ್ಟೊತ್ತು ನಿನ್ನ ಹೊರಗಡೆ ನಿಲ್ಸಿದ್ದೆ ಅಂತಾಗ್ಲಿ, ನೀನ್ ಬಿಸಿಲಲ್ಲಿ ನಿಂತಿದ್ದೆ ಅಂತಾಗ್ಲಿ ಯಾರಿಗಾದ್ರೂ ಹೇಳಿದ್ರೆ ಏನ್ ಮಾಡ್ತೀನಿ ಅಂತ ಗೊತ್ತು ತಾನೆ? ಚೆನ್ನಾಗಿತ್ತ ಎಕ್ಸಸೈಸು? ಇದನ್ನ ಸ್ಟ್ಯಾಚು ಪೋಸ್ಚರ್ ಅಂತಾರೆ. ಕೊಬ್ಬು ಕರಗ್ಸಕ್ಕೆ ತುಂಬಾ ಒಳ್ಳೇದು, ಗೊತ್ತಾ ನಿನ್ಗೆ? ಅಯ್ಯೋ, ಏನಾಯ್ತೆ? ಯಾಕೆ ಆಡ್ತಿದೆ ಇವತ್ತು? ಪ್ರಾಣಿ ಇದಕ್ಕೆ ಏನ್ ರೋಗ ಬಂದಿದೆ? ಯಾಕೆ ನನ್ನ ಮೇಲೆ ಅಟ್ಯಾಕ್ ಮಾಡ್ತಿದೆ ಇವತ್ತು? ಅಯ್ಯೋ ದಮ್ಮು, ಇದಕ್ಕೆ ಕಾಟ ಕೊಡಕ್ ಹೋಗಿ ನಿನ್ಗೆ ನಾಯಿ ಪಾಡಾಗೋಯ್ತಲ್ಲೇ. ತಮಾಷೆ ಮಾಡ್ಬೇಡಿ ಪ್ರಾಣಿ. ಇದಕ್ಕೇನಾಗಿದೆ ಇವತ್ತು? ಪ್ಲೀಸ್ ಕಾಪಾಡಿ, ನನ್ನ ಕರ್ಕೊಂಡು ಹೋಗಿ ಆ ಕಡೆಗೆ. ಚಾರ್ಲಿ, ಹೋಗ್ಲಿ ಬಿಟ್ಬಿಡಪ್ಪ. ಅವಳಿಗೇನಾದ್ರು ಕತ್ತಿದ್ ನಿನ್ಗೇನಾದ್ರು ಎಡವಟ್ಟಾದತ್ತ ಆಮೇಲೆ. ಹೋಗ್ಲಿ ಬಿಟ್ಬಿಡ. ಏಯ್, ನೀನೇನೆ ಸುಮ್ಮನೆ ನಿಂತಿದ್ಯಾ? ಚಾರ್ಲಿಗೆ ಸುಮ್ಮನೆ ಕೇಳೋ. ಅಯ್ಯೋ, ಅವಳೆಲ್ಲೇ ಮಾತಾಡ್ತಾಳೆ. ಚಾರ್ಲಿ ಬಿಟ್ಬಿಡು, ನಮ್ಮಲ್ಲಿ ಯಾಕೋ. ಪುಟ್ಟಿ ಸಾಕು, ಜಾಸ್ತಿ ಆಯ್ತು. ಸೂಜಿ ಚುಚ್ಚಿಸ್ಕೊಂಡೆ ಅಂತ ನಂಗೆ ನಂಬಕ್ಕಾಗ್ತಾ ಇಲ್ಲ. ಬಾಸ್ ಇದ್ದಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಅಲ್ಲಿಂದ ಓಡ್ ಬಂದ್ಬಿಡ್ತಿದ್ನೋ ಏನೋ ನಾನು. ಆದ್ರೆ ಈ ಮಾಯ ಯಾಕೆ ಹಾಗೆ? ಪುಟ್ ಮೇಡಮ್, ಯಾಕೆ ಇಷ್ಟೊತ್ತಲ್ಲಿ ಹೀಗೆ ಮಲ್ಗಿದ್ಯಾ? ಪುಟ್ ಮೇಡಮ್, ಹುಷಾರಿಲ್ವಾ? ಏನ್ ಹೀಗಾಗಿದೆ? ಬಿಸಿಲಲ್ಲಿ ತುಂಬ ಹೊತ್ತು ನಿಂತಿದ್ರೆ ಹೀಗಾಗುತ್ತೆ. ಪುಟ್ ಮೇಡಮ್, ಬಿಸಿಲಲ್ಲಿ ತುಂಬ ಆಟ ಆಡ್ದ್ಯಾ? ಯಾಕೆ ಪುಟ್ ಮೇಡಮ್, ಏನಕ್ಕೆ ಬೇಜಾರು? ನಿಂಗೆ ಯಾರಾದರೂ ಏನಾದರೂ ಮಾಡಿದ್ರಾ? ಅಥವಾ ಯಾರಾದರೂ ಏನಾದ್ರು ಅಂದ್ರ ನಿಂಗೆ? ದಮಯಂತಿ ಬಿಸಿಲು. ದಮಯಂತಿ ಮೇಡಮು ನಿನ್ನ ಬಿಸಿಲಲ್ಲಿ ನಿಲ್ಸಿದ್ರಾ?
ಛೇ, ಏನ್ ಜನ ಇವರು. ಹೀಗೆಲ್ಲ ಮಾಡೋದಕ್ಕೆ ಅವ್ರಿಗೆ ಮನ್ಸಾದ್ರೂ ಹೇಗೆ ಬರುತ್ತೆ? ಪಾಪ ನೀನು. ಹೀಗೆಲ್ಲ ಮಾಡಿ ಆರಾಮಾಗಿರ್ಬೋದು ಅನ್ಕೊಂಡಿದಾರ ಅವರು? ಸಾಧ್ಯನೇ ಇಲ್ಲ. ನಿನಗೆ ಸುಮ್ಮನೆ ಈ ಥರ ತೊಂದರೆ ಕೊಟ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಲ್ಲ. ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಪುಟ್ ಮೇಡಮ್, ನೀನು ನನ್ನ ಜೊತೆ ಬಾ. ನೀನು ಬಾ ನನ್ನ ಜೊತೆ. ಅಬ್ಬಬ್ಬಬ್ಬಬ್ಬಬ್ಬಾ. ಟ್ಯಾಲೆಂಟ್ ಅಂದ್ರೆ ನಿಂದೆ ಕಣೆ ದಮ್ಮು. ಇವತ್ತು ಆ ಪಿಳ್ಳೆನ ಬಿಸಿಲಲ್ಲಿ ಒಣಗಿಸಿದ್ದು ಆಯ್ತು, ಅದರಿಂದ ನಾನು ತಪ್ಪಿಸ್ಕೊಂಡಿದ್ದು ಆಯ್ತು. ಆಹಾ, ಟೋಟಲ್ ಆಗಿ ಇವತ್ತಿನ ದಿನಾನೇ ಸಖತ್ತಾಗಿದೆ. ಆದ್ರೂ ಆ ಪಿಳ್ಳೆನ ಇನ್ನೊಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಪ್ಪಳ ಒಣಗಿಸ್ಬೇಕಿತ್ತು. ಮಜಾನೇ ಬೇರೆ ಇರ್ತಿತ್ತು. ಮಾಯ ಇಂಪ್ರೆಸ್ ಆಗಿ ನನಗಾಗ್ಲಿ ನನ್ನ ಪ್ರಾಣಿಗಾಗ್ಲಿ ಟಾರ್ಚರ್ ಕೊಡೋದನ್ನ ಕಡಿಮೆ ಮಾಡ್ತಿದ್ಲು ಅನ್ಸುತ್ತೆ. ನೋಡ. ಅಯ್ಯೋ ಭಗವಂತ. ಅಯ್ಯಯ್ಯೋ ಮೇಡಮ್, ಬಿದ್ಬಿಟ್ರಾ? ಇಲ್ಲ ಕಣಮ್ಮ, ನಾನು ಚಿಕ್ಕ ಮಗು ನೋಡು, ಇಲ್ಲಿ ಜಾರುಬಂಡೆ ಆಡ್ಬೇಕನ್ನಿಸ್ತು, ಆಡ್ತಿದ್ದೆ. ಬಿದ್ದೆ ಅಂತ ಕೇಳ್ತಿಯಲ್ಲೇ? ಮೇಡಮ್, ಅದು ನೀರ್ ಚೆಲ್ಲೋಗಿತ್ತು. ಬರ್ಸೋಣ ಅಂತ ಬಟ್ಟೆ ತಂದೆ, ಅಷ್ಟ್ರಲ್ಲಿ ನೀವು ಬಿದ್ದೋಗ್ಬಿಟ್ಟಿದ್ದೀರಾ ಮೇಡಮ್. ಮುಚ್ಚೆ ಬಾಯಿ, ನಾನ್ ಮೇಲೆ ಎದ್ದೇಳ್ಬೇಕು. ಹೆಲ್ಪ್ ಮಾಡು. ನಿಧಾನ ನಿಧಾನ ನಿಧಾನ. ಅಯ್ಯಯ್ಯೋ, ಮುರ್ದಾಕ್ಬಿಟ್ಲು. ಮೇಡಮ್, ಅದು ಕೈ ಜಾರೋಯ್ತು, ಕ್ಷಮಿಸ್ಬಿಡಿ ಮೇಡಮ್. ನೋವಾಯ್ತಾ? ಏಯ್ ದುರ್ಗಾ, ನೀನೇ ನನ್ನ ಸೊಂಟನ ಮುರಿದು ಪುಡಿ ಪುಡಿ ಮಾಡ್ಬೇಕು ಅನ್ಕೊಂಡಿದ್ಯಾ? ಮೇಡಮ್, ಅಷ್ಟು ಸುಲಭವಾಗಿ ಪುಡಿ ಪುಡಿ ಆಗೋ ಸೊಂಟ ಅಲ್ಲ ಬಿಡಿ. ಏನಂದ್ರೆ? ಮೇಡಮ್, ಅಯ್ಯಯ್ಯೋ ದಮ್ಮು, ಮತ್ತೆ ವಿದ್ಯಾ ಸದ್ಯ ಟೈಲ್ಸು ಸೇಫು. ಪ್ರಾಣಿ, ನಿಮ್ ತಲೆ ಕೆಟ್ಟಿದ್ಯಾ? ನಾನು ಇಲ್ಲಿ ಬಿದ್ದು ಓದಾಡ್ತಾ ಇದ್ದೀನಿ, ನಿಮಗೆ ಟೈಲ್ಸ್ ಅಂತೆ. ಓ, ಇತ್ತೀಚೆಗಂತೂ ನೀನ್ ನಡೆಯೋದಕ್ಕಿಂತ ಬೀಳೋದೇ ಜಾಸ್ತಿ ಆಗೋಗಿದೆ. ಅದೇನೋ ಹೇಳ್ತಾರಲ್ಲ, ದಿನ ಸಾಯರ್ ಅಳೋರು ಯಾರು ಅಂತ. ಪ್ರಾಣಿ, ನನ್ ಸೊಂಟ ಮತ್ತೆ ಮುರಿದೋಯ್ತು ಅನ್ಸುತ್ತೆ. ಬಿದೋಯ್ತಾ? ಅಯ್ಯೋ ನಿಧಾನ ಕಣೆ, ನಿಧಾನಕ್ಕೆ ನಡಿ. ಆಮೇಲೆ ನೀನ್ ನನ್ನ ಮೇಲೆ ಬಿದ್ದರೆ ಸ್ಯಾಂಡ್ವಿಚ್ ಹಾಕ್ಬಿಡ್ತೀನಿ. ಹುಷಾರು. ನಡಿ. ಹೇಗೆ? ನಾವು ಯಾವತ್ತೂ ಯಾರಿಗೂ ತೊಂದರೆ ಕೊಡಕ್ ಹೋಗ್ಬಾರ್ದು ಪುಟ್ ಮೇಡಮ್. ಆದ್ರೆ ನಮಗೆ ಯಾರಾದ್ರೂ ತೊಂದರೆ ಕೊಟ್ರೆ ಅವ್ರು ಮತ್ತೆ ಯೋಚನೆ ಮಾಡ್ಬೇಕು, ಹಾಗೆ ಪಾಠ ಕಲಿಸ್ಬೇಕು. ನಮ್ ಪುಟ್ ಮೇಡಮ್ಗೆ ಯಾರಾದ್ರೂ ತೊಂದರೆ ಕೊಟ್ರೆ ಇದೇ ತರ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ನನ್ ಸೊಂಟ, ಅಪ್ಪ, ಅದ್ ಯಾರ ದೃಷ್ಟಿ ಬಿತ್ತೋ ನನ್ ಸೊಂಟಕ್ಕೆ. ಅಮ್ಮ, ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಮತ್ತೆ ಹಿಂಗಾಗೋಯ್ತು. ಡಾಕ್ಟರ್ ಬೇರೆ ಡೈಲಿ ವಾಕ್ ಮಾಡಿ ಅಂತ ಹೇಳಿದ್ರು. ಹಿಂಗಾಗಿದೆ ಅಂತ ಗೊತ್ತಾದ್ಮೇಲೆ ತಲೆ ತಿಂತಾರೆ. ಇಷ್ಟಕ್ಕೆಲ್ಲ ಕಾರಣ ಆ ಪಿಳ್ಳೆ ಶಾಪ ಹಾಕ್ಬಿಟ್ಲು ಅನ್ಸುತ್ತೆ. ಆ ಭಗವಂತ, ಸೊಂಟ ಅಪ್ಪ, ವಾಕ್ ಮಾಡ್ಬೇಕು. ಶಾಪ ಕೊಟ್ಟಿರೋದು ಹಿತ ಅಲ್ಲ, ಅವಳಮ್ಮ ಅಂಬಿಕಾ. ನೀನು ನನ್ನ ಮಗಳಿಗೆ ಕೊಡ್ತಿರೋ ಕಾಟನ ನೋಡ್ಕೊಂಡು ನಾನು ಸುಮ್ಮನಿರ್ತೀನಿ ಅಂತ ಅನ್ಕೊಂಡಿದ್ಯಾ? ನೋಡ್ತಿರು.
ನನಗೆ ಕಾಟ ಕೊಟ್ಟೆ ಅಂತ ಆಗ್ಬೇಕನ್ನ ಇದನ್ನೆಲ್ಲ ಮಾಡ್ತಾ ಇರಬೇಕು. ನನ್ನ ಮಗಳನ್ನ ಬಿಸಿಲಲ್ಲಿ ನಿಲ್ಲಿಸಿ ಒಂದು ಹನಿ ನೀರು ಕುಡಿಯೋಕೆ ಬಿಡದೆ ಒತ್ತಾಡೋ ಹಾಗೆ ಮಾಡಿದೆ ಅಲ್ವಾ? ಈಗ ನೋಡು, ಈ ಪೂಲ್ನಲ್ಲಿರೋ ನೀರನ್ನೆಲ್ಲ ಕುಡಿಯೋವರೆಗೂ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಕುಡಿ. ಶರತ್, ಐ ನೋ ನಿಮಗೆ ಶಾಪಿಂಗ್ ಎಲ್ಲ ಇಷ್ಟ ಆಗಲ್ಲ ಅಂತ, ಆದರೆ ಇದನ್ನು ನಾನು ತುಂಬ ಇಷ್ಟಪಟ್ಟು ನಿಮಗೋಸ್ಕರ ಅಂತ ತಗೊಂಡು ಬಂದಿದ್ದೀನಿ. ಪ್ಲೀಸ್ ಬೇಡ ಅಂತ ಹೇಳಬೇಡಿ. ಆ್ಯಂಡ್ ದಿಸ್ ವಿಲ್ ರಿಯಲಿ ಸೂಟ್ ಯು. ಶರತ್, ನಮ್ಮ ಮದುವೆಗೆ 1 ವಾರ ಉಳ್ಕೊಂಡಿದೆ ಅಷ್ಟೇ. I think we need to speed up the arrangements. ಅದು ಅಲ್ಲದೆ ಇನ್ನೊಂದು ವಾರದಲ್ಲಿ ಐ ವಿಲ್ ಬಿ ಅಫಿಷಿಯಲಿ ಯೋರ್ ವೈಫ್. ನಾನು ಆ ದಿನ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ. ಮಾಯಾ, ನನಗೆ ಇಂಪಾರ್ಟೆಂಟ್ ಕಾಲ್ ಮಾಡೋದಿದೆ. ಎಕ್ಸ್ಕ್ಯೂಸ್ ಮೀ. ಪುಟ್ ಮೇಡಮ್, ನಿನಗೆ ತಿನ್ನಕ್ಕೇನಾದ್ರು ತಂದ್ಕೊಡ್ತೀನಿ, ಆಮೇಲೆ ಆಟ ಆಡುವಂತೆ. ಗೀತಾ, ಇನ್ನೊಂದು ವಾರಕ್ಕೆ ನಂದು ಶರತ್ತದ್ದು ಮದುವೆ ಆಗಿ ಹೋಗುತ್ತೆ. ಆಮೇಲೆ 8ನೇ ದಿನಕ್ಕೆ ನಾನು ನಿನ್ನನ್ನು ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ತೀನಿ. ಸಲ ಬೋರ್ಡಿಂಗ್ ಸ್ಕೂಲ್ಗೆ ಹೋದ್ರೆ ಮುಗ್ದೋಗ್ಬಿಡ್ತು. ವರ್ಷಕ್ಕೊಂದ್ಸಲೂ ಮನೆಗೆ ಬರೋದಕ್ಕಾಗಲ್ಲ. ಎಂಜಾಯ್ ಯೋರ್ ಟೈಮ್ ದೇ. ಕುಡಿಯೇ, ಕುಡಿ. ಏನಿದೆ? ಏನಾಗ್ತಿದೆ? ಮನೆ ಒಳಗೆ ಹೋಗ್ಬೇಕು. ಏನಾಯ್ತಮ್ಮ? ಅಂಬಿಕಾ ಇಲ್ಲ ಎಲ್ಲ ಇರ್ಬೇಕು ಕಣ. ತರುಣ್ ಬಂದ ಅಂತ ನೀನು ಉಳ್ಕೊಂಡೆ. ಇಲ್ಲ ಅಂದ್ರೆ ನನ್ನ ಮಗಳಿಗೆ ತೊಂದರೆ ಕೊಡೋರ್ನ ನಾನಂತೂ ಸುಮ್ಮನೆ ಬಿಡೋದೇ ಇಲ್ಲ. ನಾನು ಮಣಿ ಗಾಸಿಪ್ ಗಿಣಿ ಕಿತಾಪತಿ ಮಾಡೋದ್ರಲ್ಲಿ ಮಹಾರಾಣಿ. ಅಯ್ಯಯ್ಯೋ ಪುಟ್ ಮೇಡಮ್, ಆ ಶರ್ಟ್ ಅನ್ನ ಕತ್ತರಿಸ್ತಿದ್ಯಾ? ದುರ್ಗಾ ವಿಷಯ ಗೊತ್ತಾ? ಅಲ್ಲಿ ಎಲ್ಲಿ?
ನೀನೇನು ಮಾಡ್ತಾ ಇದೀಯಾ? ಅಂಬಿಕಾ, ನನ್ನನ್ನು ಸುಮ್ಮನೆ ಬಿಡಲ್ಲ ಮಾಯಾ, ನನ್ನನ್ನು ಸುಮ್ಮನೆ ಬಿಡಲ್ಲ. ದಮಯಂತಿ, ದಮಯಂತಿ, ಏನಾಯ್ತು ನಿನ್ಗೆ? ಯಾಕೆ ಹೀಗೆ ಆಡ್ತಿದ್ಯಾ? ಅಂಬಿಕಾ 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 ಏನ್ ಮಾಡಿದ್ಲು ನಿಂಗೆ? ಅವಳು ಯಾಕೆ ನಿನ್ ಮೇಲೆ ಸುಮ್ಮನೆ ಅಟ್ಯಾಕ್ ಮಾಡ್ತಾಳೆ? ಅದಕ್ಕೆ ಅದು ನಿಜ ಹೇಳು ದಮಯಂತಿ. ಹಿತಂಗೇನಾದ್ರೂ ತೊಂದರೆ ಕೊಟ್ಟಿಯಾ? ಹಾ? ಇಲ್ಲಪ್ಪ, ನಾನು ಹಿತಂಗೆ ಯಾಕೆ ತೊಂದರೆ ಕೊಡ್ತೀನಿ? ಇಲ್ಲಪ್ಪ, ನಾನೇನು ಮಾಡಲಿಲ್ಲ. ಮ್ಯಾಮ್ ಮ್ಯಾಮ್ ಅದು ಮ್ಯಾಮ್ ಮ್ಯಾಮ್ ಒಂದು ನಿಮಿಷ. ಮ್ಯಾಮ್, ನಾವು ಅಂಬಿಕಾ ವಿಷಯದಲ್ಲಿ ಏನಾದರೂ ಮಾಡಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗೋಗುತ್ತೆ. ಅಗೋರಿ ಹತ್ರ ಏನಾದರೂ ಹೆಲ್ಪ್ ಕೇಳೋದಾ? ದಮಯಂತಿಗೆ ಸರಿಯಾಗೇ ಆಗಿದೆ ಬಿಡು. ಹಿತಂಗ್ ತೊಂದರೆ ಕೊಡು ಅಂತ ಅವಳಿಗೆ ಯಾರು ಹೇಳ್ಕೊಟ್ರು? ಯಾರು ಹೇಳ್ಕೊಟ್ರು ಮಾಯಾ? ಹಿತನ್ ತಂಟೆಗೆ ಯಾರು ಹೋಗಬಾರ್ದು ಅಂತ ನಾನು ನಿಮಗೆಲ್ಲ ಎಷ್ಟು ಸರ್ತಿ ಹೇಳಿದ್ದೀನಿ. ಇಷ್ಟೆಲ್ಲ ವಾರ್ನ್ ಮಾಡಿದ್ಮೇಲೂ ನನ್ನ ಮಾತು ಕೇಳದೆ ಹಿತಂಗ್ ತೊಂದರೆ ಕೊಟ್ಟರೆ ಶಿಕ್ಷೆ ಅನುಭವಿಸ್ಲೇಬೇಕಾಗತ್ತೆ. ಐ ಕಾಂಟ್ ಹೆಲ್ಪ್ ಇಟ್. ಲಿಸನ್ ಕೇರ್ಫುಲಿ. ಇನ್ನೊಂದು ಸಲ ಹಿತನ್ಗೆ ಯಾರಾದರೂ ಏನಾದರೂ ತೊಂದರೆ ಕೊಟ್ಟರೆ ಅಂಬಿಕಾ ಅಲ್ಲ, ನಾನು ಶಿಕ್ಷೆ ಕೊಡಬೇಕಾಗತ್ತೆ. ಮ್ಯಾಮ್, ಮ್ಯಾಮ್ ಯಾಕೆ ಹಿತಾಗಿ ಇಷ್ಟೊಂದು ಕೇರ್ ಮಾಡ್ತಾರೆ? ಪುಟ್ ಮೇಡಮ್ ಎಲ್ಲೋದ್ಲು? ನಾನು ಸ್ನಾನ ಮಾಡ್ಕೊಂಬರಷ್ಟರಲ್ಲಿ ಎಲ್ಲೋ ಹೋಗಿದ್ದಾಳೆ. ಕಂದ, ನೀನೇನು ಮಾಡ್ತಾ ಇದೀಯಾ? ಪುಟ್ ಮೇಡಮ್, ನೀನು ಇಲ್ಲೇನು ಮಾಡ್ತಿದ್ಯಾ? ಬಾಸು, ಶರ್ಟ್ ಹೇಗೆ ಹರಿದೋಯ್ತು? ಗೊತ್ತಿಲ್ಲ ದುರ್ಗಾ, ಈತ ನನ್ನ ರೂಮಲ್ಲಿದ್ಲು, ಶರ್ಟ್ ಹರಿದೋಗಿದೆ. ಇದು ಹೇಗಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಯೋ 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 ಅಯ್ಯೋ, ಶರತ್ತು, ಇದು ಮಾಯಾ ಕೊಡ್ಸಿ ಶರ್ಟ್ ಅಲ್ವಾ? ಪಾಪ ಮಾಯಾ, ನೀನ್ ಫಂಕ್ಷನ್ ಅಲ್ಲಿ ಹಾಕೊಳ್ಳಿ ಅಂತ ಎಷ್ಟು ಪ್ರೀತಿಯಿಂದ ಕೊಡ್ಸಿದ್ಲು. ಏ ಹಿತ, ಏನೇ ಮಾಡಿದ್ಯಾ? ಶರ್ಟ್ ಹರಿದಾಕಿದ್ಯಲ್ಲ ನೀನ್. ಅತ್ತೆ, ನಾನು ಕೇಳ್ತೀನಿ. ಅಲ್ಲ ಶರತ್ತು, ಮಕ್ಕಳನ್ನ ಸ್ಟ್ರಿಕ್ಟ್ ಆಗಿ ಬೆಳೆಸಲಿಲ್ಲ ಅಂದ್ರೆ ಇವ್ರುಗಳು. ಅತ್ತೆ, ನಾನು ಕೇಳ್ತೀನಿ ಅಂತ ಹೇಳಿದೆ ತಾನೆ. ಅವಳ ಹತ್ರ ಹೇಗೆ ಮಾತಾಡಬೇಕು ಅಂತ ನನಗೆ ಗೊತ್ತು. ಹಿತಾ, ಶರ್ಟ್ ಯಾಕೆ ಹರಿದೆ? ಹಾಗೆ ಮಾಡೋದು ತಪ್ಪಲ್ವಾ? ಎಲ್ಲಿ ಸಾರಿ ಕೇಳು.